ನೀನ್ ಹೋದ್ಮೇಲೆ ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ. ನಿನ್ ಮದುವೆಯಲ್ಲಿ ಮನಸ್ಫೂರ್ತಿ ಹರ್ಸಕ್ಕಾಗ್ಲಿಲ್ಲ, ಆಶೀರ್ವಾದ ಮಾಡಕ್ಕಾಗ್ಲಿಲ್ಲ, ಅಕ್ಷತೆ ಹಾಕಿಲ್ಲ. ನೀನ್ ಹೋಗ್ಬೇಕಾದ್ರೆ ಉಡಿ ತುಂಬ್ಸಕ್ಕೂ ಆಗ್ಲಿಲ್ಲ. ಮೊದಲನೇ ಸಾರಿ ಈ ತಾಯಿ ಜನ್ಮನೇ ಬೇಡ ಅನ್ನಿಸ್ಬಿಡ್ತು ಭಕ್ತಿ. ಆಗ್ತಾನೆ ಹುಟ್ಟಿರೋ ಮಗುನ ಯಾರು ಕಿತ್ಕೊಂಡು ಹೋಗ್ಬಿಟ್ರು ಅನ್ನಿಸ್ತಿತ್ತು. ಅಳ್ಬೇಡ ಚಕ್ಲಿ. ಈ ಅಮ್ಮನ್ಗೆ ಉಡಿ ತುಂಬಸಕ್ಕಾಗದೆ ಇರೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಡೆ. ಇದೆಲ್ಲ ನನ್ನಿಂದಾನೆ. ಯಾಕೆ ಪುಟ್ಟಿ ನಮ್ಮ ಹತ್ರ ಅಗಸ್ತ್ಯನ್ ವಿಷಯನ ಮುಚ್ಚಿಟ್ಟೆ? ಅದಕ್ಕೆ ಕಾರಣ ಇದೆ ಚಕ್ಲಿ. ಎಲ್ರಿಗೂ ಸಮಯ ಬಂದಾಗ ಗೊತ್ತಾಗುತ್ತೆ. ಸರಿ ಅದ್ ಬಿಡು. ಹೇಗಿದೀಯಾ? ಅಲ್ಲಿ ನಿನ್ನೆಲ್ರು ಹೇಗ್ ನೋಡ್ಕೊಳ್ತಿದ್ದಾರೆ? ಎಲ್ಲ ಚೆನ್ನಾಗಿ ನೋಡ್ಕೋತಾರೆ ಚಕ್ಲಿ. ದಾಮಿನಿ ಅಮ್ಮವ್ರ ಬಗ್ಗೆ, ಅಗಸ್ತ್ಯನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ದಮಯಂತಿ ಅಮ್ಮವರು ನನಗ್ ಕಷ್ಟನೇ ಕೊಡ್ಬೇಕು ಅಂತ ಇರೋರ್ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಬೇಕು? ಏನ್ ಹೇಳ್ತಿದ್ಯಾ ಭಕ್ತಿ? ಕಷ್ಟನಾ? ಕಷ್ಟ ಅಂದ್ರೆ ನೀನ್ ಏನೇನೋ ಅನ್ಕೋಬೇಡ ಚಕ್ಲಿ. ಇರುತ್ತಲ್ಲ ಈ ಹಳೆ ಕೆಟ್ಟ ತೇರ್ ಚಾಳಿ. ಏನಾಯ್ತು ಅಂತ ಹೇಳೆ, ನನ್ನ ಗಾಬರಿ ಮಾಡ್ಬೇಡ. ನನ್ ಮನೆಗ್ ಹೋದ್ಮೇಲೆ ನಿನ್ನ ಪಾದನ್ನ ಆ ಕುಂಕುಮದ ನೀರಲ್ಲಿ ಅದ್ದು ಬಿಟ್ಟು 12 ಹೆಜ್ಜೆ ಇಟ್ಟು ಆ ದೇವ್ರ ಮನೆ ಮುಂದೆ ಹೋಗಿ ನಿಂತ್ಕೊಳ್ಳಮ್ಮ. ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳ್ತಿದ್ರಲ್ಲ ನೋಡಿ. ನಾವ್ ಯಾವಾಗ್ಲೂ ಸತ್ಯದ ಪರ. ತಮ್ಮಂತವ್ ರಕ್ಷಿಸ್ಕೊಳ್ಳೋಕೆ ಆಗದೆ ಇರೋರ್ ಪರ ನಿಲ್ಬೇಕು ಅಂತ ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದಾರೆ. ಇವ್ಳಿಂದಾನೆ ಇಷ್ಟೆಲ್ಲ ಆಗಿತ್ತು. ಇಲ್ಲ ಚಿಕ್ಕಮ್ಮ, ಭಕ್ತಿಯಿಂದ ಹೀಗಾಗಿರಲ್ಲ. ಅವರಿಂದ ತೊಂದರೆ ಆಗಲ್ಲ ಅಲ್ವಾ? ನಿನ್ನ ಮಗಳಿಗೆ ಯಾರಿಂದನೂ ತೊಂದರೆ ಆಗಲ್ಲ. ಖುಷಿಯಾಗಿ ನೆಮ್ಮದಿಯಿಂದ ಇರು ನೀನು.